ಸಮಸ್ತ ವೀಕ್ಷಕರಿಗೂ ಕ್ರಿಸ್ತ ಜಯಂತಿಯ ಹಾರ್ದಿಕ ಹಾಗೂ ಪ್ರೀತಿಪೂರ್ವಕ ಶುಭಾಶಯಗಳು. ಆತ್ಮೀಯರೇ, ಕ್ರಿಸ್ತ ಜಯಂತಿ 2025ರ ಈ ಮಹೋತ್ಸವವನ್ನ ಕೇವಲ ಕ್ರೈಸ್ತ ಧರ್ಮೀಯರು ಮಾತ್ರವಲ್ಲ, ಇಡೀ ವಿಶ್ವದಾದ್ಯಂತ ಸರ್ವ ಧರ್ಮೀಯರು, ಸರ್ವ ಜನಾಂಗದವರು, ಸರ್ವ ದೇಶ ಬಾಂಧವರು ಆಚರಿಸತಕ್ಕಂತಹ ಒಂದು ಸಂತೋಷದ ಹಬ್ಬ. ಈ ಹಬ್ಬವನ್ನು ನಾವು ಪ್ರೀತಿಯ ಹಬ್ಬ, ಸಂಭ್ರಮದ ಹಬ್ಬ, ಆನಂದದ ಹಬ್ಬ, ಸಂತೋಷ ಸಮಾಧಾನದ ಹಬ್ಬ ಹಾಗೂ ಭರವಸೆಯ ಹಬ್ಬ ಎಂಬುದಾಗಿ ಆಚರಿಸುತ್ತಾ ಇದ್ದೇವೆ. ಕಾರಣ ಇಷ್ಟೇ, ಯೇಸು ಕ್ರಿಸ್ತ ಜನಿಸಿ ಬಂದಂತಹ ಉದ್ದೇಶವೇ ಆಗಿದೆ. ನಾವು ಒಂದು ಅದ್ಭುತವಾದ ಮಾತನ್ನ ಬಲ್ಲವರಿಂದ ಹೀಗೆ ಕೇಳ್ತೇವೆ: ಸಾವು ಜೀವಗಳೆರಡು ಭಾವಿಸಲು ಒಂದಯ್ಯ, ಜೀವಿಸಲು ಬೀಜ ಸಾವಂತೆ, ಜಗಹಿತಕ್ಕೆ ಸಾವೇ ಜೀವ ಸರ್ವಜ್ಞ. ಅದೆಷ್ಟು ಅರ್ಥಪೂರ್ಣವಾದ ಮಾತುಗಳಿವು. ಅನೇಕ ಮಹಾತ್ಮರು ಸತ್ತಿದ್ದರು, ಅಮರರಾಗಿ ಜೀವಿಸುತ್ತಾ ಇದ್ದಾರೆ. ಕಾರಣ ಅವರು ಎಲ್ಲರಂತೆ ಹುಟ್ಟಿ ಬದುಕಿ ಎಲ್ಲರಂತೆ ಸಾಯಲಿಲ್ಲ. ಬದಲಾಗಿ ಅವರು ಜಗದ ಹಿತಕ್ಕಾಗಿ ದುಡಿದರು ಮತ್ತೆ ಮಡಿದರು. ಜಗಹಿತಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಸಾಯುವುದೇ, ಜೀವ ತೇಯುವುದೇ ಜೀವನದ ಗುರಿ. ಅದರಲ್ಲೇ ಬದುಕಿನ ಸಾರ್ಥಕತೆ ಎಂದೇ ಅವರೆಲ್ಲರೂ ಭಾವಿಸಿದರು. ಜಗಹಿತಕ್ಕಾಗಿ ಜೀವ ತೆತ್ತ ಮಹಾನ್ ವ್ಯಕ್ತಿಗಳಲ್ಲಿ ಯೇಸು ಕ್ರಿಸ್ತ, ಬುದ್ಧ, ಪರಮಹಂಸ, ಮೊಹಮ್ಮದ್ ಪ್ರವಾದಿ, ಗಾಂಧೀಜಿ ಮುಂತಾದವರು ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ. ವಿಶ್ವ ಮಾನವರಾಗಿ ಶಾಂತಿ, ಸೌಹಾರ್ದತೆ, ಸಹಬಾಳ್ವೆಯ ಸಂದೇಶ ಸಾರಿ ತಾವು ನುಡಿದಿದ್ದಕ್ಕೆ ನಡತೆಯ ಸಾಕ್ಷಿ ನೀಡಿ ಸರ್ವರಿಗೂ ಜೀವ ತೆಗೆದ ಅವರು ಇಂದಿಗೂ ಕೇವಲ ಒಂದು ಜನಾಂಗದ, ಧರ್ಮದ, ಜಾತಿಯ, ಸಮಾಜದ ಗುಂಪಿನ ಸ್ಥಾಪಕರಾಗಿ, ನಾಯಕರಾಗಿ, ಆರಾಧ್ಯ ದೈವವಾಗಿ ಉಳಿದುಕೊಂಡಿಲ್ಲ. ಆದರೆ ಸರ್ವರಿಗೂ ಸರ್ವವೂ ಆದವರು, ಎಲ್ಲರಿಗೂ ಸೇರಿದವರು. ಅವರ ಸಂದೇಶ ಎಲ್ಲರಿಗೂ ಮೀಸಲು. ಆದ್ದರಿಂದ ಮನುಷ್ಯನಾಗಿ ಧರೆಗಿಳಿದು ಬಂದಂತಹ ಭಗವಾನ್ ಯೇಸು ಕ್ರಿಸ್ತ ಹಾಗೂ ಅವರ ಸರ್ವಕಾಲೀನ ಬೋಧನೆಗಳು ಕೇವಲ ಕ್ರೈಸ್ತರ ಸ್ವತ್ತಲ್ಲ, ಅದು ಸರ್ವ ಜನಾಂಗದ ಆಸ್ತಿ. ಅವರು ಕೇವಲ ಕ್ರೈಸ್ತರಿಗಾಗಿ ಮಾತ್ರ ಜನಿಸಲಿಲ್ಲ, ದುಡಿಯಲಿಲ್ಲ, ಮಡಿಯಲಿಲ್ಲ, ಬದಲಾಗಿ ಸರ್ವ ಜನಾಂಗದವರಿಗಾಗಿ. ಹೀಗಿರಲು ಅವರ ಜಯಂತಿಯನ್ನ ಆಚರಿಸ್ತಾ ಇರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ವಿಶೇಷವಾಗಿ ಆಧುನಿಕ ಜಗತ್ತಿನ ಅಶಾಂತಿಯ, ಕೋಮುವಾದದ, ಯುದ್ಧ ಗಲಭೆಗಳ, ಭಯೋತ್ಪಾದನೆಯ ಈ ಒಂದು ಯುಗದಲ್ಲಿ ಕ್ರಿಸ್ತನ ಜನನ ಖಂಡಿತವಾಗಿ ಸರ್ವ ಜನಾಂಗಕ್ಕೂ ವಸುದೈವಂ ಕುಟುಂಬಕಂ ಎಂಬ ಮಾತಿನಂತೆ ಒಂದೇ ಕುಟುಂಬದವರಾಗಿ ಸೌಹಾರ್ದತೆಯಿಂದ, ಸಹಬಾಳ್ವೆಯಲ್ಲಿ, ಸಹೋದರತ್ವದಲ್ಲಿ ಜೀವಿಸಲು ಪ್ರೇರಣೆಯಾಗಲಿ. ಸರ್ವ ಧರ್ಮೀಯರಿಗೆ, ಸರ್ವ ಜನಾಂಗದವರಿಗೆ ಯೇಸು ಕ್ರಿಸ್ತನ ಈ ಒಂದು ಜಯಂತ್ಯೋತ್ಸವ ತರಲಿ, ಶಾಂತಿ ಸಮಾಧಾನದ ಬದುಕನ್ನ ನೀಡಲಿ, ಆನಂದ ಸಂತೋಷದ ಜೀವನವನ್ನ, ನೊಂದು ಬೆಂದವರಿಗೆ, ಶೋಷಿತರಿಗೆ ಭರವಸೆಯ ಆಶೀರ್ವಾದವನ್ನ. ಸರ್ವರಿಗೂ ಮತ್ತೊಮ್ಮೆ ಕ್ರಿಸ್ತ ಜಯಂತಿಯ ಹಾರ್ದಿಕ ಹಾಗೂ ಪ್ರೀತಿಪೂರ್ವಕ ಶುಭಾಶಯಗಳನ್ನ ಸಲ್ಲಿಸುತ್ತೇನೆ. ಫಾದರ್ ಪ್ಯಾಟ್ರಿಕ್ ಜೆ ರಾವ್, ಸಂತ ಅಂತೋಣಿಯವರ ದೇವಾಲಯ, ಹಾಸನ.